ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ವೀನಾರಿ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮಿದ್ದೀನಿ. ಬರ್ರಿ ಇವತ್ತು ಯಾವ ರೆಸಿಪಿ ಮಾಡ್ತೀನಿ ಏನು ಅಂತ ನಿಮ್ಗೆ ತೋರಿಸ್ತೀನಿ ರೀ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಹೊಸ್ದಾಗಿ ನೋಡತ್ತೀರಿ ನೋಡ್ರಿ, ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಆನ್ ಮಾಡ್ಕೊಳ್ರಿ. ನೀವು ಬೆಲ್ ಬಟನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕುವಂಥ ನೋಟಿಫಿಕೇಷನ್ ನಿಮಗೆ ತಪ್ಪದ ಬರುತ್ತೆ. ಪ್ಲೀಸ್ ನೀವು ಕೂಡ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ಬೋದ್ರಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಸ್ಕಿಪ್ ಮಾಡದೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಂದು ಒಬ್ಬೇಕಿದೆ ಅಂತಲ್ಲ, ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ಯಾರ ನೋಡ್ರಿ ಅವ್ರದ್ದೆಲ್ಲರದು ವಿಡಿಯೋನ 10 ನಿಮಿಷದ ವಿಡಿಯೋ ಇರುತ್ತೆ, ಅದ್ರೊಳಗೆ ಇರುತ್ತೆ ರೀ, ಹೆಚ್ಚಂತರೂ ಇರೋದಿಲ್ಲ. ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡ್ದೆ ನೋಡಿ ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ, ನಾನು ಇದು ಯಾವ ಸೊಪ್ಪು ಅಂತ ನಿಮಗೆ ಗೊತ್ತಾಗೈತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದ್ರೆ ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ. ಇದು ಉಳ್ಸಿಕ್ಕ ಅಂತಾರೆ, ನಮ್ಮ ಕಡೆ ಉಳ್ಸಿಕ್ಕ ಸೊಪ್ಪು ಅಂತಾರೆ. ಅದನ್ನು ಹಾಕಿ ಸಾಂಬಾರು ಮಾಡಿದರೆ 2 ದಿವಸ ಕೂಡ ನಾವು ಊಟ ಮಾಡ್ಬೋದು, ಏನೂ ಆಗೋದಿಲ್ಲ ರೀ. ಈಗ ನೋಡಿರಿ, ನಮ್ಮ ಮನ್ಯಾಗಿನ ಬ್ಯಾಳಿನ ನಾನು ನೆನೆಯಕ್ಕೆ ಹಾಕಿಟ್ಟಿದ್ದೀನಿ ರೀ. ನೆನೆಯಕ್ಕೆ ಹಾಕೋದ್ರಿಂದ ಪಿತ್ತ ಆಗೋದಿಲ್ಲ ಅಂತ ನಾನು ನೆನೆಯಕ್ಕೆ ಹಾಕಿದ್ದೀನಿ ರೀ. ಅದರೊಳಗೆ ಈಗ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ, ಪೂರ್ತಿ ಸಣ್ಣ ಏನಲ್ಲ ರೀ, ಕಟ್ ಮಾಡಿ ನಾನು ಅದ್ರೊಳಗೆ ಹಾಕ್ಕೊಂಡೀನಿ ರೀ. ಹಂಗೆ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ ರೀ. 2 ಸಾಕು ರೀ. 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು 1 ಟಮಾಟಿನ ಕಟ್ ಮಾಡಿ ಹಾಕ್ಕೊಳತ್ತೀನಿ ರೀ. ಯಾಕಂದ್ರೆ ಈ ಥರ ಮಾಡೋದ್ರಿಂದ ಸಾರು ಮಸ್ತನ ಆಕೈತ್ರಿ. ಮತ್ತು 2 ದಿವಸ ಇಟ್ಟರೆ ಏನೂ ಆಗೋದಿಲ್ಲ ರೀ, ಅಷ್ಟು ಮಸ್ತಾಗಿರ್ತೈತೆ ರೀ ಸಾಂಬಾರು. ಈಗ ನೋಡಿರಿ, ನಾನು ಬೆಳ್ಳುಳ್ಳಿನ ಹಾಕ್ಕೊಂಡೀನಿ ರೀ, 1 ಗಡ್ಡಿನ ಜಜ್ಜಿ. ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡೀನಿ ರೀ. ಹಂಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊತೀನಿ ರೀ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬ್ಯಾಳೆ ಕರೆಕ್ಟಾಗಿ ಕುದಿತೈತ್ರಿ. ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಸ್ವಲ್ಪ ತಿರ್ವ್ಯಾಡ್ಕೊಂಡು ಇದನ್ನು ಕುದಿಯೋಕೆ ಒಲೆ ಮ್ಯಾಗ ಇಡ್ತೀನಿ ರೀ. ಈ ಸಾಂಬಾರು ಮಾತ್ರ ಮಸ್ತ್ ಇರ್ತೈತ್ರಿ. ನೀವು ಕೂಡ ಟ್ರೈ ಮಾಡಿದಿರಿ ಅಂದ್ರೆ ಬಿಡೋದೇ ಇಲ್ಲ. ನೋಡಿದ್ರಿ ಅಂದರೆ ಟ್ರೈ ಮಾಡ್ತಾನೆ ಬಿಡೋದಿಲ್ಲ ರೀ, ಅಷ್ಟು ರುಚಿಯಾಗಿರುತ್ತೆ. ನೋಡಿದ ತಕ್ಷಣ ನಿಮ್ಗೆ ಮಾಡಲೇಬೇಕು ಅನಿಸುತ್ತಾ ಆ ಥರ ಇರುತ್ತೆ ರೀ. ಬರ್ರಿ, ಈಗ ನೋಡ್ರಿ ಬ್ಯಾಳೆ ಎಲ್ಲ ಕುದೈತಿ. ನಾನು ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊತೀನಿ ರೀ. ಯಾಕಂದ್ರೆ ಟಮಾಟಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ, ಹಸಿಮೆಣ್ಸಿನ್ಕಾಯಿ ಹೋಳೇನು ಆಗೋದು ಬೇಕಾಗಿಲ್ಲ ರೀ. ಟಮಾಟಿ ಹಾಕಿರ್ತೀವಲ್ಲ ರೀ, ಅದು ಪೂರ್ತಿಯಾಗಿ ಮಿಕ್ಸ್ ಆಗಲಿ ಅನ್ನೋದಕ್ಕೆ, ಮತ್ತು ಸೊಪ್ಪು ಕುದ್ದಿರುತ್ತೆ ರೀ, ಅದು ಕರೆಕ್ಟಾಗಿ ಅದ್ರೊಳಗೆ ಕಲೀಲಿ ಅಂತ ನಾನು ಸ್ವಲ್ಪ ಅದನ್ನು ಈ ಥರ ಮ್ಯಾಶ್ ಮಾಡ್ಕೊಳತ್ತೀನಿ ರೀ. ನೋಡಿರಿ, ಈ ಥರ ಸಾಂಬಾರು ಮಾಡಿ ನೋಡಿರಿ ನೀವು, ಅನ್ನದೊಳಗೆ ಮಸ್ತ್ ಆಕೈತ್ರಿ. ನಮ್ಮ ಮನೆಯೊಳಗೆ ಏನರ ರೊಟ್ಟಿ ಇತ್ತಂದ್ರೆ, ನಮ್ಮ ಕಡೆ ಅಂತ ರೊಟ್ಟಿ ಕಂಪಲ್ಸರಿ ಇರತ್ತವ್ರಿ. ರೊಟ್ಟಿ ಸಾಂಬಾರು ಕೂಡ ತಿಂದ್ರೆ ಅಷ್ಟು ರುಚಿಯಾಗಿರುತ್ತೆ ರೀ. ನಾನು ಯಾವಾಗಾರು ಈ ಥರ ಸಾಂಬಾರು ಮಾಡ್ತಾ ಇರ್ತೀನಿ ರೀ. ಅದಕ್ಕೆ ನಾನು ಇವತ್ತು ನಿಮ್ಗೆ ಮಾಡಿ ತೋರ್ಸಾತ್ತೀನಿ ರೀ, ನೋಡ್ಕೊಂಬರೋಣ ಬರ್ರಿ. ಈಗ ನೋಡಿರಿ, ಒಂದು 3ರಿಂದ 4 ಸ್ಪೂನಾಗಷ್ಟು ಎಣ್ಣೆ ಹಾಕ್ಕೊಂಡೀನಿ ರೀ. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನು ಸಾಸ್ಮೆ ಹಾಕ್ಕೊತೀನಿ ರೀ. ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತೀನಿ ರೀ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸ್ಮೆ ಜೀರಿಗೆ 2 ಹಾಕ್ಕೋಬೇಕು ರೀ. ಹಾಕ್ಕೊಂಡ್ಮೇಲೆ ಗ್ಯಾಸ್ ಸಣ್ಣ ಇಟ್ಕೋಬೇಕು ರೀ. ಒಗ್ಗರಣೆ ಹಾಕೋ ಮುಂದಾಗ ಜೋರು ಇಟ್ಕೋಬಾರ್ದು ರೀ. ಆಮೇಲೆ ನಾವು ಬ್ಯಾಳೆ ಹಾಕಿದ ಮೇಲೆ ಇಟ್ಕೋಬೋದು ರೀ ಜೋರು. ಈಗ ನೋಡಿರಿ, ನಾನು ಬೆಳ್ಳುಳ್ಳಿನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋದಿಲ್ಲ ರೀ. ಸೊಪ್ಪಿತ್ತು ಪೂರ್ಣ ತೆಗಂಗಿಲ್ಲ, ಪಳ್ಕ ಮಾಡಿಕೊಂಡು ಜಜ್ಜಿ ಕಾಸ ಹಾಕ್ತೀನಿ ರೀ ಎಣ್ಣೆಗೆ. ಆ ಥರ ಹಾಕ್ಕೊಂಡು ಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ ರೀ. ಆಗಲೇ 1 ಟಮಾಟಿ ಹಾಕೀನಿ ರೀ. ಈಗ 1 ಟಮಾಟಿನ ಹಾಕಾತ್ತೀನಿ ರೀ. ಆಗಲ್ಲ ಒಂದು ಅದ್ರೊಳಗೆ ಹಾಕೀನಿ, ಬ್ಯಾಳೆ ಒಳಗೆ ಸೊಪ್ಪಿನೊಳಗೆ ಸೇರಿಸಿ ಕುದಿಸೀನಿ ರೀ. ಹಂಗಾಗಿ ಇಲ್ಲಿ 1 ಟಮಾಟಿ ಅಷ್ಟು ಹಾಕ್ಕೊಂಡೀನಿ ರೀ, ಹೆಚ್ಚಿಗೆ ಹಾಕ್ಕೊಂಡಿಲ್ಲ. ಇದಕ್ಕೆ ಈಗ ಏನೇನು ಬೇಕು ಅಂತ ಹಾಕ್ತೀನಿ ನೋಡಿರಿ. 1 ಸ್ಪೂನಾಗಷ್ಟು ನಾನು ಕೆಂಪು ಖಾರದ ಪುಡಿ ಹಾಕ್ಕೊಂಡೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೀನಿ ರೀ. ಸ್ವಲ್ಪ ನಾನು ಈಗ ಗರಂ ಮಸಾಲ ಹಾಕ್ಕೊತೀನಿ ರೀ. ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಕೊಳ್ತೀನಿ ರೀ. ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಉಪ್ಪು ಇಷ್ಟ ಅಂತ ಹೇಳಲ್ಲ, ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗತ್ತೆ ರೀ. ಈಗ ನೋಡಿರಿ, ಇದನ್ನೆಲ್ಲ ಹಾಕ್ಕೊಂಡೀನಿ ರೀ. ಈಗ ಒಂದು ಸಲ ನಾನು ಸ್ವಲ್ಪ ಹಿಂಗೆ ಹಾಕ್ಕೊಂಡೀನಿ ರೀ. ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರೆ ರುಚಿನೂ ಚಲೋ ಇರುತ್ತೆ ರೀ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ನೋಡಿರಿ, ನಾನು ಒಂದು ಸ್ವಲ್ಪ ಅದನ್ನು ತಿರ್ವ್ಯಾಡ್ಕೊತೀನಿ ರೀ. ತಿರ್ವ್ಯಾಡ್ಕೊಂಡು ಒಂದು 2 ನಿಮಿಷ ಮುಚ್ಚಿ ಇಡ್ತೀನಿ ರೀ. ಅಂದ್ರೆ ಟಮಾಟಿ ಎಲ್ಲ ಪೂರ ಕುದಿತೈತೆ ರೀ ಎಣ್ಣೆಗ. ಹಂಗಾಗಿ ನಾನು ಸ್ವಲ್ಪ ಸಕ್ರೆನ ಹಾಕ್ಕೋಬೇಕು ರೀ, ಹುಳಿ ಇರುತ್ತಲ್ಲ ರೀ. ಹಂಗಾಗಿ ನಾನು ಬೆಲ್ಲ ಹಾಕ್ಕೋಬೋದು ರೀ, ಬೆಲ್ಲ ಇದ್ದಿಲ್ಲ ರೀ. ಹಂಗಾಗಿ ನಾನು ಸ್ವಲ್ಪ ಸಕ್ರೆ ಕೂಡ ಹಾಕ್ಕೊಂಡೀನಿ ರೀ. ಹಾಕ್ಕೊಂಡು ಮತ್ತೊಂದು ಸಲ ತಿರ್ವ್ಯಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ರೀ. ಯಾಕಂದ್ರೆ ಅದು ಪೂರ್ತಿ ಎಣ್ಣೆಗ ಬೇಯ್ಬೇಕು ರೀ. ಹಂಗಾಗಿ ಮುಚ್ಚಿಡ್ತೀನಿ ರೀ. ಅಯ್ಯೋ, ಈ ಥರ ಮುಚ್ಚಿಡಂದಾಗ ಒಂದು ಮಿಸ್ಟೇಕ್ ಮಾಡೀನಿ ರೀ. ನಾನು ಬ್ಯಾಳೆ ಹಾಕೋ ಮುಂದಾಗ ವಿಡಿಯೋ ಬಂದ್ ಮಾಡಿಬಿಟ್ಟೀನಿ ರೀ, ನೆನಪಾರಿ ಒಳ್ಳೆ ಆನ್ ಮಾಡೇ ಇಲ್ಲ. ಆಮೇಲೆ ನೋಡಿ ಆ ಬ್ಯಾಳೆ ಹಾಕೀನಿ ರೀ. ಅದು ಒಂದು ಮಿಸ್ಟೇಕ್ ಆಯ್ತು ರೀ ಇದ್ರೊಳಗೆ, ದಯವಿಟ್ಟು ಕ್ಷಮೆ ಇರಲಿ. ನಾನು ಅದು ಸ್ವಲ್ಪ ಜೂಮ್ ಇಟ್ಟು
ವಿಡಿಯೋ ಮಾಡಿ ಒಳ್ಳೆ ಬಂದ್ ಮಾಡಿ ತಳಗಿಟ್ಟು ನಾನು ಬ್ಯಾಳೆ ಹಾಕ್ಬೇಕಂದೇನು ರೀ. ಬಂದ್ ಮಾಡಿದ್ದು ಅದು ಓಪನ್ ಮಾಡೋಕೆ ನನಗೆ ನೆನಪಾಗಿಲ್ಲ ರೀ. ಹಂಗಾಗಿ ಬ್ಯಾಳೆ ಸುರುವ ಮುಂದಾಗ ಅದು ವಿಡಿಯೋ ಬಂದಿಲ್ಲ ರೀ. ಇದ್ರಾಗ ದಯವಿಟ್ಟು ಕ್ಷಮೆ ಇರಲಿ. ಈಗ ನೋಡಿರಿ ಇದನ್ನು ಅದ್ರೊಳಗೆ ಒಂದು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡ್ತೀನಿ ರೀ. ಇದು ಇನ್ನೂ ನೀರು ಹಿಡಿತೈತೆ ರೀ. ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ನಾನು ನೋಡಿ ಹಾಕ್ಕೋತೀನಿ ರೀ. ಸ್ವಲ್ಪ ಕುದಿಯಾಕತ್ತೈತೆ ನೋಡಿರಿ. ಇನ್ನು ನೀರು ಯಾಕಂದ್ರೆ ಗಟ್ಟಿಯಾಗೈತೆ ರೀ ಅದು. ನಾವು ನೀರು ಹಾಕ್ಕೋಬೋದು ರೀ. ಉಪ್ಪು ಖಾರ ಅಂದ್ರೆ ಕರೆಕ್ಟ್ ಆಗತ್ತೆ ರೀ. ಉಪ್ಪು ನೋಡಿಕೊಂಡು ಮತ್ತೆ ಸ್ವಲ್ಪ ಹಾಕ್ಕೋಬೇಕಾಗತ್ತೆ ರೀ. ಈಗ ನೋಡಿರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತೀನಿ ರೀ ನಾನು. ಯಾಕಂದ್ರೆ ಇನ್ನೂ ಗಟ್ಟಿ ಐತ್ರಿ ಸಾಂಬಾರು. ಅತಿ ಗಟ್ಟಿಯಾರ ಟೇಸ್ಟು ಬರೋದಿಲ್ಲ ರೀ. ಹಂಗಾಗಿ ನಾನು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ತಿರುವ್ಯಾಡ್ಕೊಂಡು ಒಂದು 5 ನಿಮಿಷ ಕುದ್ಸಕ್ಕೆ ಬಿಡ್ತೀನಿ ರೀ. ಸಾಂಬಾರು ನೋಡಿರಿ ಎಷ್ಟು ಕುದೀತೈತಿ ಅಷ್ಟು ರುಚಿಯಾಗಿರ್ತೈತೆ ರೀ. ಮಸ್ತ್ ಇರ್ತೈತೆ ರೀ. ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ. ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನೀವು ನೋಡಿದ ತಕ್ಷಣ ಗ್ಯಾರಂಟಿ ಟ್ರೈ ಮಾಡ್ತೀರಿ ಅನ್ನೋ ನಂಬಿಕೆ ನನಗೈತೆ ರೀ. ಯಾಕಂದ್ರೆ ಈ ಸಾಂಬಾರು ಅಷ್ಟು ರುಚಿಯಾಗಿರುತ್ತೆ ರೀ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ನೋಡಿರಿ ನಾನು ಕರೆಕ್ಟಾಗಿ ಕುದೈತ್ರಿ. ಅದು ಮಸ್ತಾಗಿ ಕುದಿಬೇಕು ರೀ. ಎಷ್ಟು ಕುದೀತೈತಿ ಎಷ್ಟು ರುಚಿ ಹೆಚ್ಚಾಕೈತ್ರಿ ತೋರ್ಸಾತ್ತೀನಿ ನೋಡಿರಿ. ಸೊಪ್ಪು ಪೂರ್ತಿಯಾಗಿ ಕುದ್ದೈತ್ರಿ. ಯಾಕಂದ್ರೆ ಅದು ಕರೆಕ್ಟಾಗಿ ಕುದ್ದಿಂದ ಮ್ಯಾಶ್ ಮಾಡ್ಕೊತೀವಿ ನೋಡಿರಿ. ಆವಾಗ ಸೊಪ್ಪು ರುಚಿ ಮಸ್ತಾಕೈತ್ರಿ. ಯಾಕಂದ್ರೆ ಸೊಪ್ಪು ಹಂಗೆ ಕುದಿಲಾರ್ದಿತ್ತಂದ್ರೆ ಮಕ್ಳು ಏನು ಮಾಡ್ತಾವ್ರಿ ಎತ್ತಿಟ್ಟು ಬಿಡ್ತಾವ್ರಿ, ತಿನ್ನೋದಿಲ್ಲ. ಹಂಗಾಗಿ ನಾನು ಪೂರ್ತಿ ಹಣ್ಣಾಗಿ ಕುಚ್ಕೊಂಡು ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆ ಹಾಕೀನಿ ರೀ. ಈಗ ನೋಡಿರಿ ಸ್ವಲ್ಪ ನಾನು ಕೊತ್ತಂಬರಿನ ಹಾಕ್ಕೋತೀನಿ ರೀ. ಗ್ಯಾಸ್ ಆಫ್ ಮಾಡೀನಿ ರೀ. ಮಾಡಿ ಈಗ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡು ಮುಚ್ಚಿ ಇಟ್ಟು ಬಿಡ್ತೀನಿ ರೀ. ಒಂದು 2 ನಿಮಿಷ ಕೊತ್ತಂಬರಿ ಫ್ಲೇವರು ಬಿಟ್ಕೋಬೇಕು ರೀ. ಹಂಗಾಗಿ ನಾನು ಗ್ಯಾಸ್ ಬಂದೂ ಮಾಡೀನಿ ರೀ. ಕೊತ್ತಂಬರಿ ಹಾಕಾಗನ ಅದ್ರದ್ದು ಫ್ಲೇವರ್ ಬಿಡಲಿ ಅಂತ ನಾನು ಒಂದು 2 ನಿಮಿಷ ಮುಚ್ಚಿಟ್ಟು ನಿಮ್ಗೆ ತೋರ್ಸಾತ್ತೀನಿ ನೋಡಿರಿ. ಈಗ ಒಂದು ಬೌಲ್ಗೆ ಹಾಕಿ ಯಾವ ಥರ ಬಂದೈತಿ ಸಾಂಬಾರು ಅಂತ ನೋಡಿರಿ. ಈ ಥರ ಸಾಂಬಾರು ರೆಡಿ ಆಗೈತಿ ನೋಡಿರಿ. ಸಾಂಬಾರು ಮಾತ್ರ ಮಸ್ತಾಕೈತ್ರಿ. ನೋಡಿರಿ ಈ ಥರ ಬಂತು. ಮಸ್ತಾಗಿ ರೆಡಿ ಆಯ್ತು ನೋಡಿರಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ.